ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ಈ ಒಂದು ರೀಡಿಂಗಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಈಗ ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ. ಅದರ್ವೈಸ್ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರಿಗೆ ವಾಟ್ಸಪ್ ಮಾಡಿ ನಿಮ್ಮ ರೀಡಿಂಗ್ನ ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು, ಸರಿನಾ? ಹಾಗೆಯೇ ಇಲ್ಲಿ ನಿಮಗೆ ಎರಡು ಚಿತ್ರಗಳಿದೆ. ಒಂದು ಬ್ಲೂ ಕಲರ್ ಹಾರ್ಟ್ ಇದೆ, ಇನ್ನೊಂದು ಯೆಲ್ಲೋ ಕಲರ್ ಹಾರ್ಟ್ ಇದೆ. ಈ ಎರಡರಲ್ಲಿ ಯಾವ ಚಿತ್ರ, ಯಾವ ಕಲರ್ ನಿಮಗೆ ಅಟ್ರಾಕ್ಟ್ ಆಗ್ತಿದೆ, ಯಾವ ಹಾರ್ಟ್ ನಿಮಗೆ ತುಂಬ ಅಟ್ರಾಕ್ಟ್ ಆಗ್ತಿದೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ನಿಮ್ಮ ವ್ಯಕ್ತಿಯ ಹೆಸರನ್ನು 3 ಸಲ ಮನಸ್ಸಲ್ಲೇ ನೆನಪು ಮಾಡಿಕೊಂಡು ಈ ಒಂದು ಚಿತ್ರವನ್ನು ಆಯ್ಕೆ ಮಾಡ್ಕೊಳ್ಳಿ. ಇದೊಂದು ಜನರಲ್ ರೀಡಿಂಗ್, ನೆನಪಿರಲಿ, ಇದು ಪರ್ಸ್ನಲ್ ರೀಡಿಂಗ್ ಅಲ್ಲ. ಹಾಗೆಯೇ ಪ್ರತಿಯೊಬ್ಬರು ಕೂಡ ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಕಮೆಂಟಲ್ಲಿ 1111 ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಇದೇ ತಿಂಗಳು 23ನೇ ತಾರೀಕು ನಿಮ್ಮೆಲ್ಲರಿಗೂ ಕೂಡ ಒಂದು ಅದ್ಭುತವಾಗಿರುವಂತಹ ಒಂದು ವರ್ಕ್ಶಾಪ್ ನಡೀತಾ ಇದೆ. ಲಕ್ಷ್ಮೀ ಸಾಧನ ಅಂತ ಹೇಳಿಬಿಟ್ಟು ಆನ್ಲೈನಲ್ಲಿ ನಡೀತಾ ಇದೆ. ನಿಮ್ಮ ಲೈಫಲ್ಲಿ ಹಣದ ಹರಿವು ಹೆಚ್ಚಾಗಬೇಕು, ಆಧ್ಯಾತ್ಮಿಕವಾಗಿ ನೀವಿನ್ನೂ ಕೂಡ ಬೆಳವಣಿಗೆಯನ್ನು ಹೊಂದಬೇಕು, ಲಕ್ಷ್ಮೀ ದೇವಿಯನ್ನು ನೀವು ನಿಮ್ಮ ಲೈಫಲ್ಲಿ ಅಟ್ರ್ಯಾಕ್ಟ್ ಮಾಡಬೇಕು, ಲಕ್ಷ್ಮೀ ದೇವಿಯ ಜೊತೆಗೆ ನೀವು ಕನೆಕ್ಟ್ ಆಗಬೇಕು, ಆಧ್ಯಾತ್ಮಿಕವಾಗಿ ನೀವು ಕನೆಕ್ಟ್ ಆಗಬೇಕಂತ ಹೇಳಿದ್ರೆ ಈ ಒಂದು ವರ್ಕ್ಶಾಪ್ ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ನೀವು ನಿಮ್ಮ ಮನಿ ಬ್ಲಾಕೇಜಸ್ನ ರಿಮೂವ್ ಮಾಡೋದ್ರ ಬಗ್ಗೆ ಕಲಿತೀರಾ. ಜೊತೆಯಲ್ಲಿ ಪೂಜಾ ವಿಧಾನ ಆಗಿರ್ಬೋದು, ಮಂತ್ರ ದೀಕ್ಷೆ ಕೂಡ ಇದರಲ್ಲಿ ಇರುತ್ತೆ. ಆನ್ಲೈನಲ್ಲೇ ಇರುತ್ತೆ. ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗ್ಬೋದು. ನೀವು ಎಲ್ಲಿ ಇರ್ತೀರೋ ಅಲ್ಲಿಂದಲೇ ನೀವು ಆನ್ಲೈನಲ್ಲೇ ಕೂತ್ಕೊಂಡು ಆರಾಮಾಗಿ ಇದನ್ನು ಕಲ್ತ್ಕೊಳ್ಬೋದು. ಅದ್ರ ಜೊತೆಯಲ್ಲಿ ಅಫರ್ಮೇಷನ್ ಆಗಿರಬಹುದು ಅಥವಾ ಒಂದು ಹಣವನ್ನು ಅಟ್ರ್ಯಾಕ್ಟ್ ಮಾಡುವಂತಹ ಒಂದು ಪವರ್ಫುಲ್ ಆಗಿರುವಂತಹ ಧ್ಯಾನ ಆಗಿರ್ಬೋದು, ಇದೆಲ್ಲವೂ ಕೂಡ ನಿಮಗೆ ಈ ಒಂದು ಇದೇ ತಿಂಗಳು 23ನೇ ತಾರೀಕು ಭಾನುವಾರ ಸಂಜೆ 6:30 8:30ವರೆಗೆ ಆನ್ಲೈನಲ್ಲಿ ನಡೆಯುತ್ತೆ. ಮಿಸ್ ಮಾಡ್ದೇ ಜಾಯ್ನ್ ಆಗಿ, ಓಕೆನಾ? ಈ ಸಾಧನೆ ಮೂಲಕ ನಿಮ್ಮ ಲೈಫಲ್ಲಿರುವಂತಹ ಹಣಕಾಸಿನ ನಕಾರಾತ್ಮಕತೆ ಆಗಿರಬಹುದು, ಹಣದ ಕೊರತೆ ಆಗಿರಬಹುದು, ಹಣದ ಕೊರತೆಯ ಒಂದು ಮನಸ್ಥಿತಿ ಆಗಿರಬಹುದು, ಸಮೃದ್ಧಿಗೆ ಅಡ್ಡಿ ಆಗ್ತಿರುವಂತಹ ಕೆಲವೊಂದಷ್ಟು ನೆಗೆಟಿವ್ ಶಕ್ತಿಗಳನ್ನು ಎಲ್ಲವನ್ನು ಕೂಡ ನೀವು ರಿಮೂವ್ ಮಾಡ್ಬೋದು. ಆ್ಯಂಡ್ ಮನಿಯನ್ನು ನೀವು ಲಕ್ಷ್ಮಿ ತತ್ವವನ್ನು ನೀವು ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಬೋದು. ಅದು ಯಾವ ರೀತಿ, ಹೇಗೆ ನಾವು ಪೂಜೆ ಮಾಡಿದರೆ ಲಕ್ಷ್ಮಿ ನಮಗೆ ಒಲಿತಾಳೆ, ಪ್ರತಿಯೊಂದನ್ನು ಕೂಡ ನಾವು ಈ ಒಂದು ಸೆಷನಲ್ಲಿ ವರ್ಕ್ಶಾಪಲ್ಲಿ ಕಲಿಬಹುದು. ಸೊ ಮಿಸ್ ಮಾಡ್ದೇ ಇವತ್ತೇ ಈಗಲೇ ನಿಮ್ಮ ಒಂದು ಸೀಟ್ನ ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಇದು ಲಿಮಿಟೆಡ್ ಸೀಟ್, ಓಕೆನಾ? ಲಾಸ್ಟ್ ಮೂಮೆಂಟ್ವರೆಗೆ ವೆಯ್ಟ್ ಮಾಡಿಬಿಡಿ, ನಾನು ಕೊನೆಗೆ ಜಾಯಿನ್ ಆಗ್ತೀನಿ ಅಂತ ಹೇಳಿಬಿಟ್ಟು, ಓಕೆನಾ? ಸೊ ಈಗಲೇ ನಿಮ್ಮ ಸೀಟ್ನ ಬುಕ್ ಮಾಡ್ಕೊಳ್ಳಿ, ಮಿಸ್ ಮಾಡ್ಕೊಳ್ತೇನೆ, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇಲ್ಲಿ ನೀವು ಚಿತ್ರಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತೇಳಿ ಭಾವಿಸ್ತೀನಿ. ಓಕೆ, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಈಗ ಯಾರು ಬ್ಲೂ ಕಲರ್ ಹಾರ್ಟನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮ್ಮ ವ್ಯಕ್ತಿ ಹೆಸರನ್ನು 3 ಸಲ ಮನಸ್ಸಲ್ಲೇ ಹೇಳ್ಕೊಳ್ಳಿ. ಏನು ಎನರ್ಜಿ ಬರ್ತಿದೆ ಅನ್ನೋದನ್ನು ಚೆಕ್ ಮಾಡೋಣ. ನಿಮ್ಮ ವ್ಯಕ್ತಿಯ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನಿಮ್ಮ ಒಂದು ನೆನಪು ಅವರಿಗೆ ಅವ್ರ ಮನಸ್ಸಲ್ಲಿ ಅನಿರೀಕ್ಷಿತವಾಗಿ ಪದೇ ಪದೇ ಬರ್ತಾ ಇರುವಂಥದ್ದು, ಅನಿರೀಕ್ಷಿತವಾಗಿರುವಂತಹ ಸಮಯದಲ್ಲಿ ನಿಮ್ಮ ನೆನಪು ಹೆಚ್ಚಾಗಿ ಅವರಿಗೆ ಕಾಡ್ತಾ ಇರುವಂತಹ ಒಂದು ಎನರ್ಜಿಯಲ್ಲಿ ಬರ್ತಿದೆ. ನೀವು ಅವ್ರ ಮನಸ್ಸಿನ ಸಂಪೂರ್ಣವಾಗಿ ಇನ್ನೂ ಕೂಡ ದೂರ ಆಗಿಲ್ಲ. ನೀವು ಅಂದ್ಕೊಳ್ತಿರ್ಬಹುದು ಅವರಿಂದ ನಾನು ದೂರ ಇದ್ದೀನಿ ಅಥವಾ ಅವ್ರು ನನ್ನ ದೂರ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಮನಸ್ಸಲ್ಲಿ ಅನ್ನಿಸ್ತಾ ಇರ್ಬೋದು. ಆದರೆ ಅವ್ರ ಮನಸ್ಸಲ್ಲಿ ಸಂಪೂರ್ಣವಾಗಿ ನಿಮ್ಮ ಬಗ್ಗೆ ಇನ್ನೂ ಕೂಡ ನೆನಪುಗಳಾಗಿರ್ಬೋದು, ನಿಮ್ಮನ್ನಾಗಿರ್ಬೋದು ಅವ್ರು ದೂರ ಮಾಡೋದಕ್ಕೆ ಇನ್ನೂ ಕೂಡ ಅವ್ರ ಕೈಯಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಈಗ ಏನು ಯೋಚನೆ ಮಾಡ್ತಿರಬಹುದು ಅಂತ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮ ಬಗ್ಗೆ ಅವರಿಗಿರುವಂತಹ ಭಾವನೆಗಳನ್ನು ಅವರೇ ಇನ್ನೂ ಕೂಡ ಅದ್ರ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿಲ್ಲ. ಓಕೆನಾ? ನಿಮಗೇನು ಹೇಳಬೇಕಂತ ಇದ್ದಾರೆ ಅಥವಾ ನಿಮ್ಮ ಮೇಲಿರುವಂಥ ಫೀಲಿಂಗ್ಸ್ ಏನಿದೆ ಅವರಿಗೆ ಅದು ಕರೆಕ್ಟಾಗಿ ಸಂಪೂರ್ಣವಾಗಿ ಅರ್ಥ ಆಗ್ತಿಲ್ಲ. ಹೇಳೋ ಬೇಡವೋ, ಈ ಒಂದು ಫೀಲಿಂಗ್ಸ್ನ ಅವ್ರ ಹತ್ರ ಹೇಳ್ಕೊಂಡು ಏನಾದರೂ ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೇನೋ. ಇಲ್ಲಿ ಎನರ್ಜಿ ನೋಡಿದಾಗ ನೀವಿಬ್ಬರು ಚೈಲ್ಡ್ಹುಡ್ ಫ್ರೆಂಡ್ ಅಂತಲೂ ಕಾಣಿಸ್ತಾ ಇದೆ. ಅದ್ರ ಜೊತೆಯಲ್ಲಿ ಇತ್ತೀಚಿನ ದಿನದಲ್ಲಿ ನೀವು ಫ್ರೆಂಡ್ ಆಗಿರಬಹುದು, ಇತ್ತೀಚಿನ ದಿನದಲ್ಲಿ ಈ ವ್ಯಕ್ತಿ ನಿಮಗೆ ಕಾಂಟ್ಯಾಕ್ಟ್ ಆಗಿರಬಹುದು. ಬಟ್ ನೀವೆಲ್ಲ ನಿಮ್ಮ ಮನಸ್ಸಲ್ಲಿ ಇದ್ದದನ್ನೆಲ್ಲ ಹೇಳ್ಕೊಂಬಿಟ್ಟಿದ್ದೀರಾ. ಆದರೆ ಆ ವ್ಯಕ್ತಿ ಎಲ್ಲೋ ಒಂದು ಕಡೆ ಹೇಳ್ಕೊಳ್ಳೋದಕ್ಕೆ, ಅವ್ರ ಮನಸ್ಸಲ್ಲಿರುವಂಥ ಫೀಲಿಂಗ್ಸ್ನ ಹೇಳ್ಕೊಳ್ಳೋದಕ್ಕೆಲ್ಲ ಸ್ವಲ್ಪ ಹಿಂಜರಿತಾ ಇರಬಹುದು. ಆದರೆ ಇಲ್ಲಿ ಅವ್ರಿಗೆ ಭಾವನೆಗಳಿಗೆ, ನಿಮ್ಮ ಮೇಲೆ ಬರ್ತಿರುವಂಥ ಭಾವನೆಗಳನ್ನ ಅವ್ರು ಇಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಕೆಲವೊಂದು ಕಡೆ ಸೋಲ್ತಾ ಇದ್ದಾರೆ. ಹೇಳಿದರೆ ಏನಾಗಬಹುದು, ಅಥವಾ ಈ ಒಂದು ಭಾವನೆ ನನಗೆ ನಿಜವಾಗ್ಲೂ ಟ್ರೂ ಆಗಿ ಬರ್ತಾ ಇದೆಯಾ, ಏನಿರಬಹುದು, ಅವರಿಗೆ ಇಲ್ಲಿ ಅವರ ಭಾವನೆ ಮೇಲೆ ಗೊಂದಲಗಳು ಅಥವಾ ಕನ್ಫ್ಯೂಷನ್ ಅನ್ನುವಂಥದ್ದು ಅಥವಾ ಅರ್ಥ ಆಗದೇ ಇರುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಹಾಗೆ ಇಲ್ಲಿ ನಿಮ್ಮ ಜೊತೆಗೆ ಮಾತಾಡಬೇಕು ಅನ್ನೋಂಥ ಆಸೆ ಇದೆ. ಆದರೆ
ಮೊದಲ ಒಂದು ಹೆಜ್ಜೆನ ಇಡೋದಕ್ಕೇನೋ ಒಂಥರ ಅವರಿಗೆ ಹಿಂಜರಿಕೆ. ನೋಡಿದ್ರಾ ಇಲ್ಲಿ ಅವರಿಗೆ ಎನರ್ಜಿ ಹೇಗಿದೆ ಅಂತ ಹೇಳಿದ್ರೆ, ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಇದೆ, ಫೀಲಿಂಗ್ಸ್ ಇದೆ. ಬಟ್ ಅದನ್ನು ವ್ಯಕ್ತಪಡಿಸೋದಕ್ಕೆ ಆಗ್ತಿಲ್ಲ, ಅದನ್ನು ಒಪ್ಕೊಳ್ಳೋದಕ್ಕೆ ಅವರಿಗೆ ಆಗ್ತಾ ಇಲ್ಲ. ಓಕೆ, ಸೊ ನಿಮ್ಮ ವ್ಯಕ್ತಿಗೆ ಇದೆಲ್ಲ ಒಂದು ಕಡೆ ಒಂದು ಪಾಸ್ಟ್ ರಿಲೇಷನ್ಶಿಪ್ಪಲ್ಲಿ ಅವ್ರು ಇದ್ದಿರಬಹುದು. ಅವರಿಗೆಲ್ಲ ಒಂದು ಕಡೆ ಪಾಸ್ಟ್ ರಿಲೇಷನ್ಶಿಪ್ಪಲ್ಲಿ ತುಂಬ ಹರ್ಟ್ ಆಗಿರ್ಬೋದು ಅಥವಾ ಮೋಸ ಆಗಿರಬಹುದು. ಸೊ ಈ ಥರದ ಒಂದು ವಿಷಯ ಇರೋದ್ರಿಂದ ಇಲ್ಲಿ ಅವರಿಗೆ ಏನಾಗ್ತಿದೆ, ನಿಮ್ಮ ವಿಷಯದಲ್ಲಿ ಅವರು ಸ್ವಲ್ಪ ಹಿಂಜರಿತಾ ಇರುವಂತಹ ಒಂದು ಎನರ್ಜಿಲಿ ಬರ್ತಿದೆ. ಹಾಗೆ ನಿಮ್ಮ ಸೈಲೆನ್ಸ್ ಅವರಿಗೆ ನೀವೇನೋ ಯೋಚನೆ ಮಾಡ್ತಿದ್ದೀರಾ ಅನ್ನೋಂತಹ ಒಂದು ಕುತೂಹಲ ಅವರಲ್ಲಿ ಹೆಚ್ಚಾಗ್ತಾ ಇದೆ. ಅಂದರೆ ನೀವೇನು ಮಾಡ್ತಾ ಇದ್ದೀರಾ, ಅವ್ರು ಯಾವಾಗ ಫೀಲಿಂಗ್ಸ್ನ ಒಪ್ಕೊಳ್ತಾರೆ ಅಥವಾ ಯಾವಾಗ ಅವ್ರು ಮನ್ಸು ಬಿಚ್ಚಿ ಮಾತಾಡ್ತಾರೆ ಅವಾಗ ಮಾತಾಡಲಿ ಅಂತ ಅವ್ರಿಗೊಂದು ಟೈಮ್ನ ಕೊಟ್ಬಿಟ್ಟಿದ್ದಾರೆ. ನಿನಗೆ ಯಾವಾಗ ಮನಸ್ಸಿಗೆ ಬರುತ್ತೋ ಅವಾಗ ಮಾತಾಡು, ಅಥವಾ ನನ್ನ ಮೇಲೆ ಕೋಪ ಇದೆಯಾ, ಕೋಪ ಎಲ್ಲ ಪೂರ್ತಿ ಕಡಿಮೆ ಆದಮೇಲೆ ನೀನು ನನ್ನ ಜೊತೆಗೆ ಮಾತಾಡು, ಪರವಾಗಿಲ್ಲ ಅಂತೇಳಿ ಅವ್ರಿಗೆ ಟೈಮ್ ಕೊಟ್ಬಿಟ್ಟಿದ್ದೀರಾ ನೀವು. ಓಕೆನಾ, ಸೊ ಅವರಿಗೆಲ್ಲ ಒಂದು ಕಡೆ ಅದು ಕುತೂಹಲ ಅನ್ನಿಸ್ತಾ ಇದೆ. ಇಷ್ಟು ಸೈಲೆಂಟ್ ಆಗಿದ್ದಾರಲ್ಲ, ಇವ್ರು ಯಾಕೆ ಇಷ್ಟು ಸೈಲೆಂಟ್ ಆಗಿದ್ದಾರೆ, ನಿಮ್ಮ ಸೈಲೆನ್ಸ್ನ ಅವ್ರು ಇಲ್ಲಿ ಎಲ್ಲೋ ಒಂದು ಕಡೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಟ್ ಆ ಸೈಲೆನ್ಸ್ ಅವರಿಗೆ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ, ಏನಕ್ಕೆ ಈ ಸೈಲೆನ್ಸ್ ಇವ್ರದ್ದು, ಈ ಸೈಲೆನ್ಸಿಂದ ಏನಿರ್ಬೋದು, ಸೈಲೆನ್ಸ್ ಹಿಂದೆ ಏನಿರ್ಬೋದು, ಈ ಮೌನದ ಹಿಂದೆ ಏನಿರ್ಬೋದು, ಇದೆಲ್ಲದರ ಒಂದು ಅರ್ಥವನ್ನು ಹುಡುಕ್ತಾ ಇದ್ದಾರೆ. ಕುತೂಹಲ ಅವ್ರಿಗೆ ಇನ್ನೂ ಜಾಸ್ತಿ ಆಗ್ತಿದೆ. ಏನಕ್ಕೆ ಇವ್ರು ನನ್ನ ಜೊತೆಗೆ ಇಷ್ಟು ಸೈಲೆಂಟ್ ಆಗಿಬಿಟ್ಟಿದ್ದಾರೆ, ಮುಂಚೆಲ್ಲ ಚೆನ್ನಾಗಿ ಮಾತಾಡ್ತಾ ಇದ್ರಲ್ವಾ, ಇಷ್ಟೊಂದು ಯಾಕೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಅನ್ನೋಂತಹ ಒಂದು ಕುತೂಹಲ ಕೂಡ ನಿಮ್ಮ ಪರ್ಸನ್ ಎನರ್ಜಿಲಿ ಆ ರೀತಿಯಾಗೂ ಇಲ್ಲಿ ಯೋಚನೆನ ಮಾಡ್ತಾ ಇದ್ದಾರೆ. ಇನ್ನೊಂದು ಎನರ್ಜಿ ಬರ್ತಿರೋವಂಥದ್ದು, ಅವ್ರು ನಿಮ್ಮನ್ನು ಸಾಮಾನ್ಯ ವ್ಯಕ್ತಿ ಥರ ನೋಡ್ತಾ ಇಲ್ಲ. ಅಂದರೆ ದಟ್ ಮೀನ್ಸ್ ಅವ್ರಿಗೆ ಬಾಯ್ ಫ್ರೆಂಡ್ಸು ಇದ್ದಾರೆ, ಗರ್ಲ್ ಫ್ರೆಂಡ್ಸು ಇದ್ದಾರೆ ಅಲ್ವಾ. ಸೊ ಇಲ್ಲಿ ಅವರಿಗೆ ಸ್ಪೆಷಲ್ ಪರ್ಸನ್ ಥರ ನೀವೆಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ. ನಿಮ್ಮ ಪ್ರೆಸೆನ್ಸ್ ಅವ್ರ ಮೇಲೆ ಎಲ್ಲೋ ಒಂದು ಕಡೆ ಒಂದು ರೀತಿಯ ಒಂದು ಪ್ರಭಾವವನ್ನು ಬೀರಿದೆ. ದಟ್ ಮೀನ್ಸ್ ನೀವು ಅವ್ರಿಗೆ ಕೇರ್ ಮಾಡ್ತಿದ್ದಂಥ ರೀತಿ ಇರಬಹುದು, ಅಥವಾ ಅವರಿಗೆ ಮಾತಾಡಿಸುವಂಥ ರೀತಿಯಾಗಿರಬಹುದು. ಎಲ್ಲರ ಜೊತೆ ಮಾತಾಡ್ದಂಗೆ ನೀವು ಅವ್ರ ಜೊತೆಗೆ ಮಾತಾಡಲ್ಲ. ಸೊ ಅವರು ಅದನ್ನೆಲ್ಲೋ ಒಂದು ಕಡೆ ಗಮನಿಸ್ತಾ ಇದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ನನ್ನ ವಿಷಯದಲ್ಲಿ ಇವರು ಸಾಮಾನ್ಯ ವ್ಯಕ್ತಿ ಅಲ್ಲ, ಇಲ್ಲೊಂದು ಕಡೆ ಇವರು ವಿಶೇಷವಾಗಿರುವಂತಹ ಕೇರ್ನ ನನಗೆ ಮಾಡ್ತಾರೆ. ಸೊ ಈ ಥರದೆಲ್ಲ ಯೋಚನೆನ ಅವ್ರು ಇಲ್ಲಿ ಮಾಡ್ತಾ ಇದ್ದಾರೆ. ಹಾಗೆಯೇ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರುವಂಥದ್ದು, ನೀವು ಕೆಲವೊಂದಷ್ಟು ಮಾತಾಡಿದಂತಹ ಮಾತುಗಳು ಈಗಲೂ ಅವರಿಗೆ ನೆನಪಾಗ್ತಾ ಇದೆ. ನೀವು ಅವ್ರ ಬಗ್ಗೆ ಏನು ಫೀಲಿಂಗ್ಸ್ ಇದನ್ನು ಹೇಳ್ಕೊಂಡಿದ್ದಾಗಿರಬಹುದು, ಅಥವಾ ನಿಮ್ಮ ಒಂದು ಲೈಫಲ್ಲಿ ಏನು ಕಷ್ಟಗಳೆಲ್ಲ ಬಂದಿತ್ತು, ಅಥವಾ ನಿಮ್ಮ ಚೈಲ್ಡ್ಹುಡ್ ಹೇಗಿತ್ತು, ಅಥವಾ ನೀವು ಎಷ್ಟೆಲ್ಲ ಒಂದಷ್ಟು ಸ್ಟ್ರಗಲ್ಗಳನ್ನು ನೀವು ದಾಟಿ ಬಂದಿದ್ದೀರಾ, ನಿಮ್ಮ ಒಂದು ಲೈಫ್ ಜರ್ನಿನ ಅವ್ರ ಹತ್ರ ಶೇರ್ ಮಾಡ್ಕೊಂಡಿದ್ದೀರಲ್ವ, ಅದೆಲ್ಲವನ್ನೂ ಅವ್ರು ಇಲ್ಲಿ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ನೆನಪಾದಾಗೆಲ್ಲ ಅವರಿಗೆಲ್ಲ ಒಂದು ಕಡೆ ನಿಮ್ಮ ಬಗ್ಗೆ ಪ್ರೌಡ್ ಫೀಲ್ನ ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಆ್ಯಂಡ್ ಇನ್ನೊಂದು ಎನರ್ಜಿ ಬರ್ತಿರುವಂಥದ್ದು, ನಿಮ್ಮನ್ನು ಕಳ್ಕೊಳ್ಳುವಂತಹ ಭಯ ಕೂಡ ಅವರಲ್ಲಿ ಎಲ್ಲೋ ಒಂದು ಕಡೆ ಬರ್ತಾ ಇದೆ. ನಾನೇನಾದರೂ ಈ ಫೀಲಿಂಗ್ಸ್ನ ಹೇಳ್ಕೊಂಡಿಲ್ಲ, ಅಥವಾ ಇವ್ರು ನನಗೆ ಪ್ರಪೋಸ್ ಮಾಡಿದ್ದಾರೆ, ಅಥವಾ ಈ ವ್ಯಕ್ತಿ ನನಗೇನೋ ಫೀಲಿಂಗ್ಸ್ನ ಹೇಳ್ಕೊಂಡಿದ್ದಾರೆ, ಬಟ್ ನಾನು ಇವ್ರ ಹತ್ರ ಹೇಳ್ಕೊಂಡಿಲ್ಲ, ಅಥವಾ ಈ ವ್ಯಕ್ತಿನೆಲ್ಲಾದರೂ ನಾನು ಕಳ್ಕೊಂಡ್ಬಿಡ್ತೀನಾ, ಈ ಥರದೊಂದು ಭಯ ಅವರಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರೋದು, ನಿಮ್ಮ ಜೊತೆಗೆ ಮಾತಾಡಬೇಕು ಅನ್ನೋಂಥ ಆಸೆ ಇರೋದ್ರಿಂದ ಈ ಎರಡೂ ಮನಸ್ಥಿತಿಯಲ್ಲಿ ಅವರೆಲ್ಲೋ ಒಂದು ಕಡೆ ಒದ್ದಾಡ್ತಿದ್ರು. ಈ ಸಮಯದಲ್ಲಿ ಸಿಗಾಕೊಂಡಿರುವಂಥದ್ದು, ಈ ಎರಡೂ ವಿಷಯದ ಸಮಯದಲ್ಲಿ ಅವರು ಸಿಗಾಕೊಂಡಿರುವಂಥ ಒಂದು ಎನರ್ಜಿಲಿ ಬರ್ತಿದೆ. ಆದಷ್ಟು ಬೇಗ ಅದರಿಂದ ಹೊರಗೆ ಬರ್ತಾರೆ ಕೂಡ, ಡೋಂಟ್ ವರಿ, ಚಿಂತೆ ಮಾಡಬೇಕಂತ ಇಲ್ಲ. ಇಲ್ಲಿ ಅವರ ಎನರ್ಜಿ ಹೇಗೆ ಅಂತ ಹೇಳಿದ್ರೆ, ಅವ್ರು ನಿಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರಬಹುದು, ಅಥವಾ ನಿಮ್ಮ ಒಂದು ಅಪ್ಲೋಡ್ ಮಾಡುವಂಥ ರೀಲ್ಸ್ಗಳನ್ನು, ಅಥವಾ ನೀವು ಅಪ್ಲೋಡ್ ಮಾಡುವಂಥ ಸ್ಟೋರಿಗಳನ್ನು, ಸ್ಟೇಟಸ್ಗಳನ್ನು ತುಂಬ ಫಾಲೋ ಮಾಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ. ನಿಮ್ಮ ಹತ್ರ ಅದನ್ನೆಲ್ಲ ನೋಡ್ತಾ ಇರೋವಂಥದ್ದಾಗಿರಲಿ, ಆ ಸ್ಟೇಟಸ್ನ ನೋಡುವಂಥದ್ದಾಗಿರಲಿ, ಅಥವಾ ರೀಲ್ಸ್ನ ನೋಡುವಂಥದ್ದಾಗಲಿ, ಅದನ್ನೆಲ್ಲ ಹೇಳಲ್ಲ, ಅವ್ರು ತುಂಬ ಹೈಡ್ ಮಾಡ್ತಿದ್ದಾರೆ. ಬಟ್ ಎಲ್ಲದನ್ನು ಕೂಡ ಅವ್ರು ಅಬ್ಸರ್ವ್ ಮಾಡ್ತಾ ಇರೋವಂಥದ್ದು, ಗಮನಿಸ್ತಾ ಇರೋವಂಥದ್ದು. ಏನಕ್ಕೆ ಇವರು ಈ ಥರ ಹಾಕ್ತಿರ್ಬೋದು, ಏನಾದರೂ ನನಗೆ ಕನೆಕ್ಟ್ ಆಗೋ ರೀತಿಯಲ್ಲಿ ಏನಾದರೂ ಸ್ಟೇಟಸ್ನ ಹಾಕ್ತಿದ್ದಾರಾ, ವೀಡಿಯೋಸ್ನ ಹಾಕ್ತಿದ್ದಾರಾ, ಈ ಥರದ್ದೆಲ್ಲ ಅವರಿಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಅದು ಯಾವುದೂ ಕೂಡ ಅವ್ರು ನಿಮಗೆ ತೋರಿಸ್ಕೊಳ್ತಾ ಇಲ್ಲ. ಅವ್ರ ಎದುರಿಗೆ ಅವ್ರ ಫೀಲಿಂಗ್ಸ್ ಆಗಿರ್ಬೋದು, ಅವ್ರ ಮನಸ್ಸಲ್ಲಿ ಏನು ನಡೀತಿದೆ, ಅವ್ರ ಆಲೋಚನೆ ಏನಿದೆ, ಯಾವುದು ನಿಮಗೆ ಸುಳಿವು ಸಿಗಬಾರ್ದು, ಆ ರೀತಿಯಾಗಿ ಅವರು ಮೇಂಟೈನ್ ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಆ್ಯಂಡ್ ಇಲ್ಲಿ ಇನ್ನೊಂದು ಪ್ರಶ್ನೆ ಬರ್ತಿರುವಂಥದ್ದು, ಅವರು ಯೋಚನೆ ಮಾಡ್ತಾ ಇರುವಂತಹ ವಿಷಯ ಏನು ಅಂತ ಹೇಳಿದ್ರೆ, ನಾನು ಅವ್ರ ಮನಸ್ಸಲ್ಲಿ ಇದೀನೋ ಇಲ್ವೋ ಅನ್ನುವಂತಹ ಪ್ರಶ್ನೆ ಅವರಿಗೆ ಅವ್ರ ಮನಸ್ಸಲ್ಲಿ ಪದೇ ಪದೇ ಕಾಡ್ತಾ ಇರುವಂಥದ್ದು, ಮೂಡ್ತಾ ಇರುವಂಥದ್ದು. ಯಾಕೆ ಅಂತೇಳಿದ್ರೆ, ನೀವು ಇವಾಗ ಇತ್ತೀಚಿನ ದಿನದಲ್ಲಿ ಎಲ್ಲ ಒಂದು ಕಡೆ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇರ್ಬೋದು, ಸ್ವಲ್ಪ ಇವರನ್ನು ಅವಾಯ್ಡ್ ಮಾಡ್ತಾ ಇರಬಹುದು ಅಲ್ವಾ. ಸೊ ಎಲ್ಲೊಂದು ಕಡೆ ಅವ್ರಿಗೆ ಆಲೋಚನೆ ಬರ್ತಾ ಇದೆ, ಈ ವ್ಯಕ್ತಿ ಮನಸ್ಸಲ್ಲಿ ನಾನು ಇದೀನೋ ಇಲ್ವೋ, ಅಥವಾ ಮರ್ತು ಬಿಟ್ಟರು ನನ್ನನ್ನು, ಈ ಥರದೆಲ್ಲ ಯೋಚನೆನ ಅವರಿಲ್ಲಿ ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆನಾ, ಹೀಗೆಲ್ಲ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರುವಂತಹ ಒಂದು ಎನರ್ಜಿಯಲ್ಲಿ ಬರ್ತಾ ಇದೆ. ಈ ಒಂದು ಎನರ್ಜಿ ನಿಮಗೆ ಕನೆಕ್ಟ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇನ್ನೊಂದು, ಯಾರು ಯೆಲ್ಲೋ ಕಲರ್ ಹಾರ್ಟನ್ನ ಚೂಸ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ
ನೀವಿಬ್ಬರು ಮಾತಾಡ್ದೇ ತುಂಬ ದಿನಗಳು ಆಗಿದೆ ಅನ್ನೋಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಮೊದಲನೇದಾಗಿ ಬರ್ತಿರೋ ಎನರ್ಜಿನೇ ಈ ಥರ ಇದೆ. ಇಬ್ಬರು 15 ದಿನ ಆಗಿರಬಹುದು, 15 ಡೇಸ್ಗಿಂತ ಜಾಸ್ತಿನೇ ಆಗಿರಬಹುದು, 1 ಮಂತ್ ಆಗಿರಬಹುದು, 6 ಮಂತ್ ಆಗಿರಬಹುದು. ಇತ್ತೀಚಿನ ದಿನದಲ್ಲಿ ಒಂದು 3-4 ಡೇಸ್ ಬ್ಯಾಕಿಂದ ನೀವಿಬ್ಬರು ಮಾತಾಡದೇ ಇರಬಹುದು ಅಲ್ವಾ. ಈ ಥರದ ಒಂದು ಎನರ್ಜಿ ತುಂಬ ಸ್ಟ್ರಾಂಗಾಗಿ ಬರ್ತಿದೆ. ನಿಮ್ಮ ಬಗ್ಗೆ ನಿಮ್ಮ ಜೊತೆಗೆ ಮಾತಾಡದೇ ಇದ್ದರೂ ಕೂಡ ಅವರಿಗೆ ನಿಮ್ಮ ಬಗ್ಗೆ ಆಲೋಚನೆ ಮಾಡುವಂಥದ್ದು, ಯೋಚನೆ ಮಾಡುವಂತಹ ಕ್ಷಣಗಳು ಯಾವುದೇ ಕಾರಣಕ್ಕೂ ಅವ್ರು ಮಿಸ್ ಮಾಡಿಲ್ಲ. ಓಕೆನಾ. ಈಗ ನೀವಿಬ್ಬರ ಜೊತೆಗೆ ಮಾತಾಡ್ತಾ ಇಲ್ಲ, ನೀವಿಬ್ಬರು ಮಾತಾಡ್ತಾ ಇಲ್ಲ, ನಿಮ್ಮ ಜೊತೆಗೆ ಅವ್ರು ಮಾತಾಡ್ತಾ ಇಲ್ಲ, ರೈಟ್. ಸೊ ಇಲ್ಲಿ ನೀವಿಬ್ಬರು ನೋ ಕಾಂಟ್ಯಾಕ್ಟ್ ಸಿಚುಯೇಷನಲ್ಲಿ ಇದ್ದೀರಾ. ಈ ನೋ ಕಾಂಟ್ಯಾಕ್ಟ್ ಸಿಚುಯೇಷನಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಈಗ ನಿಮ್ಮ ಜೊತೆಗೆ ಮಾತಾಡ್ತಿರ್ಬೇಕಾದ್ರೆ ಅವ್ರಿಗೆ ಆಲೋಚನೆಗಳು ಜಾಸ್ತಿ ನಿಮ್ಮ ಬಗ್ಗೆ. ಓಕೆನಾ. ಸೊ ಈಗ ನಿಮ್ಮ ಜೊತೆಗೆ ಅವ್ರು ಮಾತಾಡ್ತಾ ಇಲ್ಲ, ಹೆಚ್ಚಾಗಿ ನಿಮ್ಮ ಜೊತೆಗೆ ಅವರು ಕನೆಕ್ಟ್ ಮಾಡ್ಕೊಳ್ತಿದ್ರು. ಅವ್ರ ಎನರ್ಜಿನೇ ಕನೆಕ್ಟ್ ಮಾಡಿಕೊಂಡು ಅವ್ರ ಮನಸ್ಸಲ್ಲೇ ನಿಮ್ಮ ಜೊತೆಗೆ ಮಾತಾಡ್ತಿರುವಂಥದ್ದು, ಮನಸ್ಸಲ್ಲೇ ಇಲ್ಲಿ ಇಬ್ಬರು ಸೋಲ್ಗಳು ಕೂಡ ಮಾತಾಡ್ತಿರುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆನಾ. ನೋಡ್ಬೋದು, ನಿಮಗೆ ಅರ್ಥ ಆಗಬಹುದು ಇದು. ಕೆಲವೊಂದು ಸಲ ನೀವೇನು ಯೋಚನೆ ಮಾಡ್ತಾ ಇರ್ತೀರಾ ಅಥವಾ ನೀವೇನು ಅಂದ್ಕೊಳ್ತಾ ಇರ್ತೀರಾ ಆ ಕಡೆಯಿಂದ ಮೆಸೇಜ್ ಬರ್ಬೋದು, ಅಥವಾ ನೀವೇನು ಅಂದ್ಕೊಳ್ತಿರ್ತೀರ ನಿಮ್ಮ ಪರ್ಸನು ಅದೇ ರೀತಿಯಾಗಿ ಯೋಚನೆ ಮಾಡ್ತಾ ಇರ್ತಾರೆ. ಸೊ ನಿಮ್ಮ ಇಬ್ಬರು ಈ ಮೌನ ಕಂಪ್ಲೀಟ್ ಆದಮೇಲೆ ಮಾತಾಡ್ತೀರಲ್ವ, ಅವಾಗ ನಿಮಗೆ ಅಂದ್ಕೊಳ್ಬೋದು, ನಾನು ಅವತ್ತು ಹಂಗೆ ಯೋಚನೆ ಮಾಡ್ತಿದ್ದೆ, ಇವತ್ತು ಹಿಂಗೆ ಯೋಚನೆ ಮಾಡ್ತಿದ್ದೆ ಅಂತ. ಆ ಕಡೆಯಿಂದ ರಿಟರ್ನ್ ನಿಮಗೆ ಅದೇ ಥರನೇ ಆನ್ಸರ್ ಬರುತ್ತೆ, ನಾನು ಈ ಥರನೇ ಯೋಚನೆ ಮಾಡ್ತಿದ್ದೆ ನಿನ್ನ ಬಗ್ಗೆ ಅನ್ನೋ ಥರ. ಓಕೆನಾ. ಸೊ ಇಲ್ಲಿ ಸೋಲ್ ಏನಿದೆ, ನಿಮ್ಮ ಸೋಲ್ ಇರ್ಬೋದು, ಅವರ ಒಂದು ಸೋಲ್ ಆಗಿರ್ಬೋದು, ಒಂದು ಸೋಲ್ ಕನೆಕ್ಷನ್ ಅನ್ನುವಂಥದ್ದು ತುಂಬ ಸ್ಟ್ರಾಂಗಾಗಿ ಬರ್ತಿದೆ ಇಲ್ಲಿ. ಸೊ ಹಾಗಾಗಿ ಈ ರೀತಿಯಾದಂಥ ಫೀಲ್ನ ನೀವಿಬ್ಬರು ಮಾಡಬಹುದು ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಹಾಗೆ ಇಲ್ಲಿ ಇನ್ನೊಂದು ಎನರ್ಜಿ, ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ನೀವು ಅವರಿಗೆ ಕೊಟ್ಟಂತಹ ಒಂದು ಇಂಪಾರ್ಟೆನ್ಸ್ ಏನಿತ್ತು, ವ್ಯಾಲ್ಯೂ ಆಗಿರ್ಬೋದು. ಇಂಪಾರ್ಟೆಂಟ್ ಮೀನ್ಸ್ ಒಂದು ಟೈಮ್ ಕೊಡುವಂಥದ್ದಾಗಿರಲಿ, ಅಥವಾ ಪ್ರೀತಿ ಕೊಡುವಂಥದ್ದಾಗಿರಲಿ, ಅಥವಾ ಮೆಸೇಜ್ ಮಾಡುವಂಥದ್ದಾಗಿರಲಿ, ಅವ್ರಿಗೆ ಬೇಜಾರಾಗಬಾರ್ದು ಅಂತ ನಡ್ಕೊಳ್ಳೋಂಥದ್ದಾಗಿರಲಿ, ಈ ಎಲ್ಲ ಇಂಪಾರ್ಟೆನ್ಸ್ ಅವರಿಗೆ ಇವಾಗ ಅದು ಅರ್ಥ ಆಗ್ತಿದೆ. ಈ ವ್ಯಕ್ತಿ ನನಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ರಲ್ವ ನಾನು ಜೊತೆಯಲ್ಲಿದ್ದಾಗ, ರಿಲೇಷನ್ಶಿಪ್ಪಲ್ಲಿದ್ದಾಗ ಅನ್ನೋಂತಹ ಒಂದು ಆಲೋಚನೆ ಅವರಿಲ್ಲಿ ಮಾಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಅವರೊಳಗಡೆ ಒಂದು ಅಟ್ರಾಕ್ಷನ್ ಕೂಡ ಇದೆ, ಅದ್ರ ಜೊತೆಯಲ್ಲಿ ಒಂದು ಕನ್ಫ್ಯೂಷನ್ ಕೂಡ ಇದೆ. ಓಕೆನಾ. ನಿಮ್ಮ ವಿಷಯದಲ್ಲಿ ಅವರಿಗೆ ಒಂದು ಅಟ್ರಾಕ್ಷನ್, ಇಲ್ಲಿ ನೀವಿಬ್ಬರ ಮಧ್ಯೆ ಪ್ರೀತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅಟ್ರಾಕ್ಷನ್ ಹೆಚ್ಚಾಗಿ ಕಾಣಿಸ್ತಾ ಇದೆ. ಕನ್ಫ್ಯೂಷನ್ ಯಾಕೆ ಅಂತ ಹೇಳಿದ್ರೆ, ನಿಮ್ಮ ವಿಚಾರದಲ್ಲಿ ಅವರು ಇನ್ನೂ ಕ್ಲಿಯರಾಗಿ ಅರ್ಥ ಮಾಡ್ಕೊಂಡಿಲ್ಲ ಕೆಲವೊಂದಷ್ಟು ವಿಷಯಗಳನ್ನು. ಸೊ ಹಾಗಾಗಿ ಇಲ್ಲಿ ನಿಮ್ಮ ವಿಚಾರದಲ್ಲಿ ಬಂದಾಗ, ನಿಮ್ಮ ವಿಷಯ ಅಂತ ಬಂದಾಗ ಹೆಚ್ಚಾಗಿ ಅವರು ಇಲ್ಲಿ ಕನ್ಫ್ಯೂಷನ್ನ ಪಡ್ಕೊಳ್ತಿರೋಂಥ, ಕನ್ಫ್ಯೂಷನ್ ಆಗ್ತಾ ಇರುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ. ಅವ್ರ ಮನಸ್ಸಲ್ಲಿ ಇನ್ನೂ ಕೂಡ ಒಂದು ಅನ್ಫಿನಿಶ್ಡ್ ಆಗಿರುವಂತಹ ಒಂದು ಮಾತುಕತೆ ಇನ್ನೂ ಕೂಡ ಇದೆ. ಅಂದರೆ ಹೇಳಬೇಕಾಗಿರುವಂಥ ಕೆಲವೊಂದಷ್ಟು ಮಾತುಗಳನ್ನ ಇನ್ನೂ ಮನಸ್ಸಲ್ಲೇ ಇಟ್ಕೊಂಡಿದ್ದಾರೆ. ಅದನ್ನು ಯಾವಾಗ ಸಮಯ ಸಿಗತ್ತೆ ನಾನು ಇವ್ರ ಜೊತೆ ಮಾತಾಡೋದಕ್ಕೆ, ಅದಕ್ಕೊಂದು ಸರಿಯಾದಂಥ ಸಮಯವನ್ನು ಅವ್ರು ಇಲ್ಲಿ ಕಾಯ್ತಾ ಇರುವಂಥದ್ದು. ಈ ಒಂದು ಪರ್ಫೆಕ್ಟ್ ಟೈಮಿಂಗಲ್ಲಿ ನಾನು ಈ ವ್ಯಕ್ತಿ ಜೊತೆಗೆ ಈ ಥರ ಮಾತಾಡಬೇಕು ಅನ್ನೋಂತಹ ಒಂದು ಮನಸ್ಥಿತಿನ ಅವರಿಲ್ಲಿ ಇಟ್ಕೊಂಡಿರುವಂಥ ಒಂದು ಎನರ್ಜಿ ಇದೆ. ಅವ್ರು ನಿಮ್ಮಿಂದ ಒಂದೇ ಒಂದು ಸೈನ್ ಸಿಕ್ಕಿದ್ರೆ ಸಾಕು, ದಟ್ ಮೀನ್ಸ್ ಒಂದು ನೋಟಿಫಿಕೇಷನ್, ಒಂದು ಮೆಸೇಜ್, ಅಥವಾ ನೀವು ಅವ್ರ ಜೊತೆಗೆ ಮಾತಾಡೋದಕ್ಕೆ ಇಷ್ಟಪಡ್ತಾ ಇದ್ದೀರಾ ಅನ್ನೋಂಥ ಒಂದೇ ಒಂದು ಸೈನ್ ಸಿಕ್ಕಿದ್ರೆ ಸಾಕು, ಅವರಿಲ್ಲಿ ಅವರಾಗೆ ಬಂದು ನಿಮ್ಮ ಜೊತೆಗೆ ಮಾತಾಡೋದಕ್ಕೆ, ಕ್ಷಮೆ ಕೇಳೋದಕ್ಕೆ, ಅಥವಾ ಕಾಲ್ ಮಾಡೋದಕ್ಕೆ, ಭೇಟಿ ಮಾಡೋದಕ್ಕೆ ರೆಡಿ ಇದ್ದಾರೆ. ಓಕೆನಾ. ಅವ್ರ ಮನಸ್ಸೊಳಗಡೆ ಕಾಯ್ತಾ ಇದ್ದಾರೆ. ನೀವು ಯಾವಾಗ ಓಕೆ ಅಂತ ಒಂದು ಸಿಗ್ನಲ್ ಕೊಡ್ತೀರಾ, ಅಥವಾ ನನ್ನ ಜೊತೆ ಮಾತಾಡಬೇಕಂತ ಯಾವಾಗ ಹೇಳ್ತೀರಾ, ಕಾಯ್ತಾ ಇದ್ದಾರೆ ಅದನ್ನು. ಓಕೆ. ಇನ್ನೊಂದು ಎನರ್ಜಿ ಬರ್ತಿರುವಂಥದ್ದು ನಿಮಗೆ ಯೂನಿವರ್ಸ್ ಮೆಸೇಜ್ ಅಂತಲೇ ಹೇಳ್ಬೋದಿದ್ದು. ಈ ಒಂದು ಕನೆಕ್ಷನಲ್ಲಿ ನೀವು ಅಂದ್ಕೊಳ್ತಿದ್ದೀರಾ, ಇಲ್ಲ ಇದಿನ್ನು ಮುಗ್ದು ಹೋಗ್ಬಿಡ್ತು, ಬ್ರೇಕಪ್ ಮಾಡ್ಕೊಂಬಿಟ್ಟಿದ್ದಾರೆ, ಇವಾಗ ಸಿಟ್ಟು ಮಾಡ್ಕೊಂಡು ಜಗಳ ಮಾಡ್ಕೊಂಡು ಅವ್ರು ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಈ ಥರ ನೀವು ಯೋಚನೆ ಮಾಡ್ತಿರ್ಬೋದು, ಅಥವಾ ಅವ್ರು ಯೋಚನೆ ಮಾಡ್ತಿರ್ಬೋದು. ಆದರೆ ಅರ್ಥ ಮಾಡ್ಕೊಳ್ಳಿ, ಒಂದು ಬ್ಯೂಟಿಫುಲ್ ಆಗಿರುವಂಥ ಮೆಸೇಜ್ ನಿಮಗಿಲ್ಲಿ ಯೂನಿವರ್ಸಿಂದ ಬರ್ತಿರುವಂಥ ಸೈನ್ ಏನು ಅಂತ ಹೇಳಿದ್ರೆ, ಈ ಕನೆಕ್ಷನ್ ಅನ್ನುವಂಥದ್ದು ಏನಿದೆ ಅಲ್ವಾ, ನೀವು ಜಗಳ ಮಾಡಿಕೊಂಡು ಆ ಕನೆಕ್ಷನ್ನ ಕಟ್ ಮಾಡ್ಬೋದು, ಬಟ್ ಆ ಸೋಲ್ ಕನೆಕ್ಷನ್ನ ಯಾರು ಕೂಡ ಕಟ್ ಮಾಡ್ಕೊಳ್ಳೋದಕ್ಕಾಗಲ್ಲ. ನೀವಿರ್ಬೋದು, ನಿಮ್ಮ ಪರ್ಸನ್ ಆಗಿರ್ಬೋದು, ಅಥವಾ ಬೇರೆ ವ್ಯಕ್ತಿನೇ ಆಗಿರ್ಬೋದು. ಓಕೆ. ಅಷ್ಟು ಸ್ಟ್ರಾಂಗ್ ಆಗಿ ಈ ಒಂದು ಸೋಲ್ ಕನೆಕ್ಷನ್ ಇದೆ. ಜಗಳ ಮಾಡ್ಕೊಂಡಷ್ಟು ನಿಮ್ಮಿಬ್ಬರ ಮಧ್ಯೆ ಪ್ರೀತಿ ಇನ್ನೂ ಜಾಸ್ತಿ ಆಗ್ತಿದೆ, ನಿಮ್ಮ ಬಾಂಡಿಂಗ್ ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಗ್ತಾ ಇದೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಆ್ಯಂಡ್ ಇನ್ನೊಂದು ಎನರ್ಜಿ ಇಲ್ಲಿ, ಈ ಒಂದು ಯೆಲ್ಲೋ ಕಲರ್ಡ್ ಹಾರ್ಟನ್ನ ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಲ್ವ, ಈ ಮಾತನ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಯಾರಾದರೂ ನಿಮ್ಮನ್ನು ನಿಜವಾಗಿಯೂ ಮಾಡ್ಕೊಳ್ತಾ ಇದ್ದಾರೆ, ನೆನಪಿಸ್ಕೊಳ್ತಾ ಇದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ನಿಮ್ಮನ್ನು ಎಷ್ಟು ಪ್ರೀತಿಯಿಂದ ನೆನಪು ಮಾಡ್ಕೊಳ್ತಾ ಇದ್ದೀರಾ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಇಲ್ಲಿ ಅವರಿಗೋಸ್ಕರ ನೀವು ಟೈಮ್ ಸ್ಪೆಂಡ್ ಮಾಡೋದು, ಅವರಿಗೋಸ್ಕರ ನೀವು ಅವ್ರಿಗೇನು ಇಷ್ಟ ಆಗುತ್ತೆ, ಅವ್ರಿಗೇನು ಇಷ್ಟ ಆಗಲ್ಲ, ಅದಕ್ಕೆಲ್ಲ ನಿಮಗೆ ಟೈಮ್ ಇರುತ್ತೆ. ಬಟ್ ನಿಮಗೇನು ಬೇಕು ಅನ್ನೋದ್ರ ಬಗ್ಗೆ ಟೈಮ್ನ ನೀವು ಕೊಡೋದಕ್ಕೆ ಎಲ್ಲೊಂದು ಕಡೆ ಹಿಂಜರಿತಾ ಇದ್ದೀರಾ. ಆ ಟೈಮನ್ನು, ಸಮಯವನ್ನು ಕೊಡ್ತಾ ಇಲ್ಲ. ಇಲ್ಲಿ ಬೇರೆಯವ್ರು ಎಷ್ಟು ಇಂಪಾರ್ಟೆಂಟು, ನಿಮಗೆ ನೀವು ಇಂಪಾರ್ಟೆಂಟ್ ಆಗುತ್ತೆ.
ಓಕೆನಾ. ನಿಮ್ಮ ಎನರ್ಜಿ ಯಾವಾಗ ಬದಲಾಗುತ್ತೆ ಪಾಸಿಟಿವ್ ಆಗಿ, ಹೌದು ನನಗೂ ನಾನು ಕೇರ್ ಮಾಡಬೇಕು, ನನ್ನನ್ನು ನಾನು ಪ್ರೀತಿ ಮಾಡಬೇಕು ಅನ್ನೋಂತಹ ಒಂದು ಎನರ್ಜಿ ಯಾವಾಗ ಬದಲಾಗುತ್ತೆ, ಆವಾಗ ನಿಮ್ಮ ಜೀವನದ ಒಂದು ಪ್ರೀತಿಯ ಜೀವನದ ಕತೆ ಮುಂದಿನ ಅಧ್ಯಾಯವನ್ನು ಆವಾಗ ಪಡ್ಕೊಳ್ಳುತ್ತೆ. ಮುಂದಿನ ಅಧ್ಯಾಯ ಅನ್ನೋಂಥದ್ದು ಆವಾಗ ಬದಲಾಗ್ತಾ ಹೋಗುತ್ತೆ. ಓಕೆ. ಒಂದು ಚಿಟ್ಟೆ ತನ್ನ ಹಳೆಯ ರೂಪವನ್ನು ಬಿಟ್ಟು ಹೊರಬರೋದಕ್ಕೆ ಕಷ್ಟಪಡ್ತಾ ಇರುತ್ತೆ. ಅದು ಹಳೆಯ ಜಾಗವನ್ನು ಬಿಟ್ಟು ಹೊರಗೆ ಬರೋದಕ್ಕೂ ಕೂಡ ಹೆದರ್ತಾ ಇರುತ್ತೆ. ಆದರೆ ಆ ಒಂದು ಜಾಗದಿಂದ ಹೊರಗೆ ಬಂದಾಗ ಅದಕ್ಕೆ ಅರ್ಥ ಆಗುವಂಥದ್ದು ಏನು ಅಂತ ಹೇಳಿದ್ರೆ, ಆ ಚಿಟ್ಟೆಗೆ ನಾನು ಬಿಟ್ಟು ಬಂದದ್ದು ಆ ಬಂಧನದಿಂದ ಅಲ್ಲ, ನನ್ನ ಹಳೆಯ ರೂಪವನ್ನು ನಾನು ಬಿಟ್ಟು ಬಂದಿದ್ದು ಅನ್ನೋದು ಅದಕ್ಕೆ ಅವಾಗ ಅರ್ಥ ಆಗುತ್ತೆ. ಹಾಗೆಯೇ ಇಲ್ಲಿ ನಿಮ್ಮ ಜೀವನದಲ್ಲೂ ಕೂಡ ಹಾಗೆಯೇ ಕೆಲವೊಂದು ಕನೆಕ್ಷನ್ ನಿಮ್ಮನ್ನು ಹಿಡಿದಿಟ್ಕೊಳ್ಳೋದಕ್ಕೆ ಅಂತ ಅಲ್ಲ, ನಿಮ್ಮನ್ನು ಬದಲಾಯಿಸೋಕ್ಕೂ ಕೂಡ ಬಂದಿರುತ್ತೆ. ನಿಮ್ಮನ್ನು ಕಳ್ಕೊಂಡವರು ನಿಮ್ಮ ಒಂದು ಲೈಫಿನ ಒಂದು ಲವ್ ಲೈಫಿನ ಒಂದು ಕತೆ ಅಂತ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ನೀವು ಫೀಲ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಿಮ್ಮನ್ನು ನೀವು ಕಂಡುಕೊಳ್ಳುವಂಥ ಕ್ಷಣದಲ್ಲಿ ನಿಮ್ಮ ನಿಜವಾದಂತಹ ಒಂದು ನಿಮ್ಮ ಪ್ರೀತಿಯಲ್ಲಿ ನಿಜವಾದಂತಹ ಒಂದು ನ್ಯೂ ಬಿಗಿನಿಂಗ್ ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತೆ. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮಗೆ ಕನೆಕ್ಟ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಹಾಗೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಆ್ಯಂಡ್ ಚಾನಲ್ನ ಫಾಲೋ ಮಾಡ್ತಾ ನನ್ನ ಜೊತೆ ಕನೆಕ್ಟ್ ಆಗಿ. ಆ್ಯಂಡ್ ಇಷ್ಟು ದಿನ ರೀಡಿಂಗ್ ಬರ್ತಾ ಇರಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಎರಡು ಚಾನಲ್ಗೂ ನಾನು ರೀಡಿಂಗ್ನ ಮಾಡಬೇಕಾಗತ್ತೆ. ಸ್ವಲ್ಪ ನನಗೂ ಕೂಡ ಎನರ್ಜಿ ಬೇಕಲ್ವ. ಸೊ ಸ್ವಲ್ಪ ಇದಕ್ಕೆ ಹೋಲ್ಡ್ ಮಾಡಿದ್ದೆ ರೀಡಿಂಗ್ಸ್ನ. ಓಕೆನಾ. ಸೊ ನೆಕ್ಸ್ಟ್ ಬರ್ತಾ ಹೋಗುತ್ತೆ. ಚಾನಲ್ನ ಫಾಲೋ ಮಾಡಿ, ನನ್ನ ಜೊತೆ ಕನೆಕ್ಟ್ ಆಗಿ. ಹಾಗೆ ಕ್ಲಾಸಿಗೆ ಜಾಯ್ನ್ ಆಗೋದನ್ನು ಮರಿಬೇಡಿ. ಬೇಗ ನಿಮ್ಮ ಸೀಟ್ನ ಬುಕ್ ಮಾಡ್ಕೊಳ್ಳಿ. ಓಕೆ. ಆಧ್ಯಾತ್ಮಿಕವಾಗಿ ಲಕ್ಷ್ಮೀ ದೇವಿ ಜೊತೆಗೆ ನೀವೆಲ್ಲರೂ ಕೂಡ ಕನೆಕ್ಟ್ ಆಗಿ ಕ್ಲಾಸಿಗೆ ಜಾಯ್ನ್ ಆಗ್ತಾ. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ದಿನ ಯಾರು ಬರ್ತ್ಡೇ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ, ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಿಮ್ಮ ಸಕಾರಾತ್ಮಕವಾಗಿರುವಂತಹ ಎಲ್ಲ ಆಸೆ ಕನಸುಗಳು ಆದಷ್ಟು ಬೇಗ ನೆರವೇರಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.